ಪಹಲ್ಗಾಮ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಇತಿಹಾಸ, ಸಂಸ್ಕೃತಿ ಮತ್ತು ಪೌರಾಣಿಕತೆಯ ಸಂಗಮವಾಗಿದೆ. ಇದರ ಹೆಸರಿನ ಹಿಂದಿನ ಕಥೆಯು ಕಾಶ್ಮೀರದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತೆ. ಇದು ಪ್ರವಾಸಿಗರಿಗೆ ಮಾತ್ರವಲ್ಲ, ಇತಿಹಾಸ ಮತ್ತು ಸಂಸ್ಕೃತಿಯ ಆಸಕ್ತರಿಗೂ ಒಂದು ಆಕರ್ಷಕ ತಾಣವಾಗಿದೆ. ಇನ್ನು ಪಹಲ್ಗಾಮ್ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಒಂದು ರಮಣೀಯ ಪ್ರವಾಸಿ ತಾಣವಾಗಿದೆ. ಹಿಮಾಲಯದ ತಪ್ಪಲಿನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 2740 ಮೀಟರ್ ಎತ್ತರದಲ್ಲಿ ಇರುವ ಈ ಸ್ಥಳವು ತನ್ನ ನೈಸರ್ಗಿಕ ಸೌಂದರ್ಯ, ಹಸಿರು ಕಣಿವೆಗಳು, ಹರಿಯುವ ಲಿಡರ್ ನದಿ ಮತ್ತು ಶಿಖರಗಳಿಂದ ಕಾಶ್ಮೀರದ ಕಣಿವೆಯ ಮುತ್ತು ಎಂದು ಕರೆಯಲ್ಪಡುತ್ತೆ. ಆದರೆ ಪಹಲ್ಗಾಮ್ನ ಆಕರ್ಷಣೆ ಕೇವಲ ದೃಶ್ಯ ಸೌಂದರ್ಯಕ್ಕೆ ಸೀಮಿತವಾಗಿಲ್ಲ. ಇದರ ಹೆಸರಿನ ಹಿಂದೆ ಒಂದು ರೋಚಕ ಇತಿಹಾಸ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ. ಪಹಲ್ಗಾಮ್ ಎಂಬ ಹೆಸರು ಪರ್ಷಿಯನ್ ಮತ್ತು ಕಾಶ್ಮೀರಿ ಭಾಷೆಗಳ ಸಂಯೋಜನೆಯಿಂದ ಬಂದಿದೆ ಅಂತ ನಂಬಲಾಗಿದೆ. ಪಹಲ್ ಎಂಬ ಪದವು ಪಾದ ಅಥವಾ ಮೊದಲ ಎಂಬರ್ಥವನ್ನ ಸೂಚಿಸುತ್ತೆ. ಆದ್ರೆ ಗಾಮ್ ಎಂದ್ರೆ ಗ್ರಾಮ ಅಂತ ಕಾಶ್ಮೀರಿ ಭಾಷೆಯಲ್ಲಿ ಅರ್ಥೈಸಲಾಗುತ್ತೆ. ಆದ್ರಿಂದ ಪಹಲ್ಗಾಮ್ನ ಅಕ್ಷರಃ ಅರ್ಥ ಮೊದಲ ಗ್ರಾಮ. ಈ ಹೆಸರು ಈ ಪ್ರದೇಶದ ಐತಿಹಾಸಿಕ ಮಹತ್ವವನ್ನ ಸೂಚಿಸುತ್ತೆ. ಯಾಕಂದ್ರೆ ಇದು ಕಾಶ್ಮೀರ ಕಣಿವೆಗೆ ಪ್ರವೇಶ ದ್ವಾರವಾಗಿ ಪರಿಗಣಿತವಾಗಿತ್ತು. ಕೆಲವು ಸ್ಥಳೀಯ ದಂತಕಥೆಗಳ ಪ್ರಕಾರ ಪಹಲ್ಗಾಮ್ ಗುಜ್ಜರ್ ಬಕರ್ವಾಲ್ ಸಮುದಾಯದ ಕುರಿಗಾಹಿಗಳಿಗೆ ಒಂದು ಪ್ರಮುಖ ವಿಶ್ರಾಂತಿ ಸ್ಥಳವಾಗಿತ್ತು. ಅವರು ತಮ್ಮ ಕುರಿಗಳೊಂದಿಗೆ ಋತುವಿನ ವಲಸೆಗಾಗಿ ಈ ಗ್ರಾಮದ ಮೂಲಕ ಸಂಚರಿಸ್ತಾ ಇದ್ರು. ಈ ಕಾರಣದಿಂದ ಇದನ್ನ ಕುರಿಗಾಹಿಗಳ ಗ್ರಾಮ ಅಂತನೂ ಕರೆಯಲಾಗುತ್ತೆ. ಐತಿಹಾಸಿಕ ಮಹತ್ವ. ಪಹಲ್ಗಾಮ್ನ ಇತಿಹಾಸವು ಪುರಾಣ ಕಥೆಗಳಿಗೂ ಕೂಡ ಸಂಬಂಧಿಸಿದೆ. ಕೆಲವು ಸ್ಥಳೀಯ ಜನಪದ ಕಥೆಗಳು ಈ ಸ್ಥಳವನ್ನ ಪವಿತ್ರ ಯಾತ್ರಾ ಕೇಂದ್ರವಾಗಿ ಗುರುತಿಸುತ್ತೆ. ವಿಶೇಷವಾಗಿ ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಲಿಡರ್ ಕಣಿವೆಯ ಸೌಂದರ್ಯವು ಶಿವನಿಗೆ ಸಂಬಂಧಿಸಿದ ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಸ್ಥಾನವಾಗಿದೆ. ಇದು ಈ ಪ್ರದೇಶಕ್ಕೆ ಆಧ್ಯಾತ್ಮಿಕ ಮಹತ್ವವನ್ನ ನೀಡಿದೆ. ಇದಲ್ಲದೆ ಈ ಸ್ಥಳವು ಕಾಶ್ಮೀರದ ರಾಜವಂಶಗಳ ಆಡಳಿತದ ಸಂದರ್ಭದಲ್ಲಿ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಯಾಕಂದ್ರೆ ಇದು ವ್ಯಾಪಾರಿಗಳಿಗೆ ಮತ್ತು ಪ್ರಯಾಣಿಕರಿಗೆ ಒಂದು ತಂಗುದಾಣವಾಗಿತ್ತು. ಇತಿಹಾಸದ ಜೊತೆಗೆ ಪಹಲ್ಗಾಮ್ನ ಸಾಂಸ್ಕೃತಿಕ ವೈವಿಧ್ಯವು ಗಮನಾರ್ಹವಾಗಿದೆ. ಇಲ್ಲಿನ ಸ್ಥಳೀಯ ಗುಜ್ಜರ್ ಬಕರ್ವಾಲ್ ಸಮುದಾಯದ ಜನಪದ ಸಂಗೀತ, ನೃತ್ಯ ಮತ್ತು ಕರಕುಶಲ ವಸ್ತುಗಳು ಈ ಪ್ರದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಎತ್ತಿ ತೋರಿಸುತ್ತೆ. ಆಧುನಿಕ ಕಾಲದಲ್ಲಿ ಚಿತ್ರೀಕರಣದ ಒಂದು ಜನಪ್ರಿಯ ಸ್ಥಳವಾಗಿದೆ. ವಿಶೇಷವಾಗಿ ಬಾಲಿವುಡ್ನಲ್ಲಿ ಬೇಟಾ ಮತ್ತು ಬಜರಂಗಿ ಬಾಯ್ಜಾನ್ ಚಿತ್ರಗಳನ್ನ ಇಲ್ಲಿ ಚಿತ್ರೀಕರಿಸಲಾಗಿದೆ. ಒಟ್ನಲ್ಲಿ ಪಹಲ್ಗಾಮ್ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ಇತಿಹಾಸ, ಸಂಸ್ಕೃತಿ ಮತ್ತು ಪೌರಾಣಿಕತೆಯ ಸಂಗಮವಾಗಿದೆ. ಇದರ ಹೆಸರಿನ ಹಿಂದಿನ ಕಥೆಯು ಕಾಶ್ಮೀರದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಶ್ರೀಮಂತಿಕೆಯನ್ನ ಪ್ರತಿಬಿಂಬಿಸುತ್ತೆ. ಇದು ಪ್ರವಾಸಿಗರಿಗೆ ಮಾತ್ರವಲ್ಲ, ಇತಿಹಾಸ ಮತ್ತು ಸಂಸ್ಕೃತಿಯ ಆಸಕ್ತರಿಗೂ ಕೂಡ ಒಂದು ಆಕರ್ಷಕ ತಾಣವಾಗಿದೆ.